ಲೇಡೀಸ್ ಅಂಡ್ ಜೆಂಟಲ್ಮನ್, ದಾವಣಗೆರೆ ದಕ್ಷಿಣದಿಂದ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನಗೆ ಟಿಕೆಟ್ ನೀಡುವ ಮೂಲಕ ವಂಶ ಪಾರಂಪರ್ಯಕ್ಕೆ ಕಟ್ಟು ಬಿದ್ದಿತ್ತು. ಕಾಂಗ್ರೆಸ್ ಅನುಕಂಪದ ಅಲೆಯಲ್ಲಿ ಗೆಲ್ತೇವೆ ಅಂತ ಟಿಕೆಟ್ ಏನೋ ನೀಡಿದೆ. ಆದರೆ ಸಮರ್ಥ ಮಲ್ಲಿಕಾರ್ಜುನ ಒಂದು ಕ್ಷೇತ್ರವನ್ನ ಮುನ್ನಡೆಸುವಷ್ಟು ಸಮರ್ಥರ ಎಂಬ ಬಗ್ಗೆ ಕಿಂಚಿತ್ತೂ ಯೋಚಿಸಲಿಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ಸಮರ್ಥ ಮಲ್ಲಿಕಾರ್ಜುನ ದಾರಿ ತಪ್ಪಿದ ಮೊಮ್ಮಗನ? ಕಾಂಗ್ರೆಸ್ ಇವರಿಗೆ ಟಿಕೆಟ್ ನೀಡಿ ತಪ್ಪು ಮಾಡ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ರಾಜಕೀಯ ನಾವಂದುಕೊಂಡಷ್ಟು ಸುಲಭವಲ್ಲ. ಎಲ್ಲರ ಪಾಲಿಗೆ ದಕ್ಕುವಂಥದ್ದು ಕೂಡ ಅಲ್ಲ. ಎಲ್ಲರಿಂದಲೂ ಈ ಸಮುದ್ರ ದಾಟಿ ಮುನ್ನಡೆಯೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಕೆಲವರು ತಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿ ಪಟ್ಟಕ್ಕೇರಿದ್ರೆ, ಇನ್ನೂ ಕೆಲವರು ತಮ್ಮ ತಾತ ತಂದೆ ಹೆಸರು ಹೇಳ್ಕೊಂಡು ಬಂದಿರ್ತಾರೆ. ಈ ರೀತಿ ಹೆಸರು ಹೇಳ್ಕೊಂಡು ಬಂದರೂ ಪರವಾಗಿಲ್ಲ, ಆದರೆ ರಾಜಕೀಯ ನಾಯಕರಿಗಿರ್ಬೇಕಾದಂಥ ಪ್ರೌಢಿಮೆ ಪ್ರಬುದ್ಧತೆಯಾದರೂ ಇರಬೇಕು. ಇದು ಇಲ್ಲ ಅಂದ್ರೆ ಜನ ಒಪ್ಪೋದಾದ್ರೂ ಹೇಗೆ? ಈಗ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ ಅವರ ಮಾತುಗಳನ್ನ ಕೇಳಿಸ್ಕೊಂಡಾಗ ಇವರಿಗೆ ರಾಜಕೀಯ ನಾಯಕರಿಗೆ ಇರಬೇಕಾದಂತ ಪ್ರಬುದ್ಧತೆ ಇಲ್ವಾ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ಪಾಲಿಟಿಕ್ಸ್ ನಲ್ಲಿ ನಾವು ಕವರೇಜ್ ಎಲ್ಲ ನೋಡ್ತಿರ್ತೀವಲ್ಲ ಸರ್, ಒಂದು 27 ವಯಸ್ಸಿನಲ್ಲೂ ನೋಡ್ಕೊಂತ ಬಂದೀನಿ. ಯಾವಾಗಲೂ ಚೂರು ಮಸಾಲ ಹಾಕಿ ಮಾತಾಡ್ತಾರೆ ನ್ಯೂಸ್ನಲ್ಲಿ ಅನ್ಸುತ್ತೆ. ಸಮರ್ಥ ಮಲ್ಲಿಕಾರ್ಜುನ ಅವರ ಹತ್ರ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಬಂಡಾಯ ಎದ್ದಿರೋದ್ರಿಂದ ಕಾಂಗ್ರೆಸ್ಗೆ ಸಂಕಷ್ಟ ಎದುರಾಗಿದ್ಯಾ ಅಂತ ಕೇಳಿದ್ರೆ, ಇದಕ್ಕೆ ಸಮರ್ಥ ಅವರು ಸಮರ್ಪಕವಾದಂತ ಉತ್ತರ ನೀಡೋದು ಬಿಟ್ಟು ನೀವು ಬರೀ ಸಂಕಷ್ಟ ಹುಡುಕೋದ್ರಲ್ಲೇ ಇರ್ತೀರಾ ಅಂತ ಹೇಳಿದ್ರು. ಇವರ ಈ ಉತ್ತರ ಇವರಿಗೆ ಎಷ್ಟು ಪ್ರೌಢಿಮೆ ಇದೆ ಅನ್ನೋದನ್ನ ತೋರಿಸುತ್ತೆ. ಸಮರ್ಥ ಅವರು ಮಾತ್ರವಲ್ಲ, ಅವರ ತಂದೆ ಎಸ್ ಮಲ್ಲಿಕಾರ್ಜುನ, ತಾತ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಈ ಹಿಂದೆ ಇದೇ ರೀತಿ ಬಂಡತನದ ಉತ್ತರವನ್ನ ನೀಡಿದ್ರು. ನಿಮ್ಮನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಹೇಳಿದಾಗ ಶಾಮನೂರು ಶಿವಶಂಕರಪ್ಪ ಅವರು, ಸರ್ಕಾರ ನೀಡೋ ಕಾರ್ಗಿಂತ ನನ್ನ ಹತ್ರ ಚೆನ್ನಾಗಿರೋ ಕಾರ್ ಇದೆ, ಅಂಬಾಸಿಡರ್ ಬಿಟ್ಟು ಬೆನ್ಸ್ ಕಾರ್ನಲ್ಲಿ ಓಡಾಡ್ತೀನಿ ಅಂತ ಉದ್ದಟತನದ ಉತ್ತರವನ್ನ ನೀಡಿದ್ರು. ನೋಡಿದ್ರೆ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಈಗ ನಿಮಗೆ ಯಾವ ರೀತಿ ಸಂಕಷ್ಟ ಶುರುವಾಗಬಹುದು, ಏನೇನಾಗಬಹುದು, ಯಾವ ರೀತಿ ತಯಾರಾಗಿದ್ದೀರಿ ಅಂತ? ಬರೀ ಸಂಕಷ್ಟಗಳೇ ನೋಡ್ತೀರಾ, ಬರೀ ಸಂಕಷ್ಟಗಳೇ ನೋಡ್ತೀರಾ, ಬರೀ ಸಂಕಷ್ಟಗಳೇ ನೋಡ್ತೀರಾ. ಇನ್ನು ಎಸ್ ಮಲ್ಲಿಕಾರ್ಜುನ ಅವರು ಮಾಧ್ಯಮದವರು ಏನೇ ಪ್ರಶ್ನೆ ಕೇಳಿದ್ರು ಕೂಡ, ರೀ ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ವೇನ್ರಿ ನಿಮ್ಗೆ ಅಂತ ಧಿಮಾಕಿನ ಉತ್ತರ ನೀಡಿದ್ರು. ಅದೇ ಚಾಳಿಯನ್ನ ಈಗ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ ಮುಂದುವರಿಸಿದ್ದಾರೆ. ಒಟ್ನಲ್ಲಿ ಸಮರ್ಥ ಮಲ್ಲಿಕಾರ್ಜುನ ಎಷ್ಟು ಸಮರ್ಥರು ಅನ್ನೋದನ್ನ ಜನರೇ ತೀರ್ಮಾನಿಸಬೇಕಾಗಿದೆ. ಇದು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ. ಸೆಕ್ಯುಲರ್ ವ್ಯಕ್ತಿ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನದ ಮತ ತಗೋಬೋದು, ಎಲ್ಲರನ್ನು ಸ್ಪಂದಿಸ್ತಾನೆ ಅಂತ ವ್ಯಕ್ತಿನ ಗೆಲ್ಸೋಣ. ಇದ್ರ ಜೊತೆಗೆ